ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 5ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕರ್ಮಜನ್ಯ ಮೋಕ್ಷ ವಿಚಾರ, ಅಶ್ವಶಿರ ಕಪಿಲರ ಸಂವಾದ, ರೈಭ್ಯೋಪಾಖ್ಯಾನ, ರೈಭ್ಯ ವಸು ಬೃಹಸ್ಪತಿಗಳ ಸಂವಾದ, ಬೃಹಸ್ಪತಿಯು ರೈಭ್ಯನಿಗೆ ಮಾಡುವ ಕರ್ಮವನ್ನೆಲ್ಲ ನಾರಾಯಣನಿಗೆ ಅರ್ಪಿಸಬೇಕೆಂದು ಉದಾಹರಣೆಗಾಗಿ ಹೇಳಿದ ಸಂಯಮನನೆಂಬ ಬ್ರಾಹ್ಮಣನ ಮತ್ತು ಮುಕ್ತನಾದ ನಿಷ್ಠುರಕನೆಂಬ ಬೇಡನ ಸಂವಾದ, ಅಶ್ವಶಿರನ ಯಜ್ಞಮೂರ್ತಿ ಸ್ತುತಿ, ಮುಕ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಬೇಡನು ಬ್ರಾಹ್ಮಣನಿಗೆ ಹೇಳುತ್ತಾನೆ, ಸಜ್ಜನೋತ್ತಮನೇ, ಈ ಬಲೆಯಲ್ಲಿ ಉರಿಸಿದ ಬೆಂಕಿಯು ಹಲವು ಕವಲುಗಳು ಉಳ್ಳದ್ದಾಗಿದ್ದಿತು. ಮೂಲವಾದ ಬೆಂಕಿಯನ್ನಾರಿಸಲು ಅದೆಲ್ಲ ಆರಿಹೋಯಿತು. ಬ್ರಾಹ್ಮಣನೇ, ಇದು ಅದರಂತೆಯೇ. ಪ್ರಕೃತಿಸ್ಥನಾದ ಆ ಆತ್ಮನು ಪ್ರಾಣಿಗಳಿಗೆ ಆಶ್ರಯನಾಗಿರುತ್ತಾನೆ. ಅವನ ವಿಕಾರದಿಂದಲೇ ಉತ್ಪತ್ತಿ.
ಇದೇ ಜಗತ್ತಿನ ಸ್ಥಿತಿ. ಆಹಾರವನ್ನು ಪಡೆಯುವುದಕ್ಕಾಗಿ ದೇಹವನ್ನು ಪಡೆದಿರುವುದರಿಂದ ಮನುಷ್ಯರಿಗೆ ಯಾವುದು ವಿಹಿತವಾದ ವ್ರತವೋ ನಿಯಮವೋ ಅದನ್ನು ಪರಮಾತ್ಮನಲ್ಲಿ ಅರ್ಪಿಸಿ ಮಾಡುವವನು ದುಃಖಪಡುವುದಿಲ್ಲ. ಹೀಗೆ ಬೇಡನು ಬ್ರಾಹ್ಮಣನಿಗೆ ಹೇಳಲು, ರಾಜೋತ್ತಮನೇ, ಆಕಾಶದಿಂದ ಅವನ ಮೇಲೆ ಹೂಮಳೆಯು ಸುರಿಯಿತು. ಇಷ್ಟಾನುಸಾರವಾಗಿ ಸಂಚರಿಸುವ ಬಹು ರತ್ನಖಚಿತಗಳಾದ ಹಲವು ದಿವ್ಯ ವಿಮಾನಗಳು ಬ್ರಾಹ್ಮಣನಿಗೆ ಕಾಣಿಸಿದವು. ಅವುಗಳಲ್ಲೆಲ್ಲ ಅದ್ವೈತ ಸಂಸ್ಕಾರ ಸಿದ್ಧನು, ಯೋಗ ಬಲದಿಂದ ಬಹು ಶರೀರವುಳ್ಳವನು, ಕಾಮರೂಪಿಯು ಉತ್ತಮನೂ ಆದ ನಿಷ್ಠುರಕನು ಕುಳಿತಿರುವುದನ್ನು ನೋಡಿ ಸಂತಸಗೊಂಡ ಆ ಬ್ರಾಹ್ಮಣನು ತನ್ನ ಆಶ್ರಮಕ್ಕೆ ಹೊರಟು ಹೋದನು. ಬ್ರಾಹ್ಮಣೋತ್ತಮನಾದ ರೈಭ್ಯನೇ, ರಾಜ ವಸುವೆ ತನ್ನ ಜಾತಿಯ ಕರ್ಮವನ್ನು ಮಾಡುತ್ತಿದ್ದರೂ ಹೀಗೆ ಜ್ಞಾನವಾದರೆ ನಿಜವಾಗಿಯೂ ಮುಕ್ತಿಯಾಗುವುದು ಎಂದನು. ಹೀಗೆ ಸಂಶಯ ಪರಿಹಾರವನ್ನು ಪಡೆದ ರೈಭ್ಯ ವಸುಗಳು ಬೃಹಸ್ಪತಿಯ ಮನೆಯಿಂದ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಆದುದರಿಂದ ಎಲೈ ರಾಜೇಂದ್ರನೇ, ಪ್ರಭುವು ದೇವನೂ ಆದ ನಾರಾಯಣನನ್ನು ನೀನು ಅಭೇದದಿಂದ ಆರಾಧಿಸುತ್ತಾ ನಿನ್ನ ದೇಹದಲ್ಲಿಯೇ ನೋಡು ಎಂದನು. ಕಪಿಲನ ಮಾತನ್ನು ಕೇಳಿ ರಾಜನಾದ ಅಶ್ವಶಿರನು ಸುಕೃತಿಯಾದ ಸ್ಥೂಲಶಿರನೆಂಬ ಹಿರಿಯ ಮಗನನ್ನು ಕರೆದು ಅವನಿಗೆ ತನ್ನ ರಾಜ್ಯದಲ್ಲಿ ಅಭಿಷೇಕ ಮಾಡಿ ತಾನು ನೈಮಿಷಾರಣ್ಯಕ್ಕೆ ಹೊರಟು ಹೋದನು. ವರಾರೋಹ ಅಲ್ಲಿ ಯಜ್ಞಮೂರ್ತಿಯಾದ ಹರಿಯನ್ನು ತಪಸ್ಸಿನಿಂದಲೂ ಸ್ತೋತ್ರದಿಂದಲೂ ಆರಾಧಿಸಿದನು. ಭೂದೇವಿಯು ಕೇಳುತ್ತಾಳೆ, ಮಹಾಭಾಗ್ಯನೇ, ಅಶ್ವಶಿರ ರಾಜನು ಯಜ್ಞಮೂರ್ತಿಯಾದ ನಾರಾಯಣನನ್ನು ಹೇಗೆ ಸ್ತುತಿಸಿದನೋ ಅದನ್ನು ನನಗೆ ಹೇಳು. ವರಾಹಮೂರ್ತಿಯು ಹೇಳುತ್ತಾನೆ, ಇಂದ್ರ ಹರ ಸೂರ್ಯಾಗ್ನಿ ಸೋಮ ನೃಪ ಮರುತ್ತುಗಳ ಹಲವು ರೂಪಗಳುಳ್ಳ ಹರಿಯನ್ನು ಆ ಯಜ್ಞಮೂರ್ತಿಯನ್ನು ನಮಿಸುತ್ತೇನೆ. ಅತಿ ಭಯಂಕರವಾದ ಕೋರೆ ದಾಡೆಗಳನ್ನು, ಶಶಿ ಸೂರ್ಯರೆಂಬ ಕಣ್ಣುಗಳನ್ನು, ಎರಡು ಅಯನಗಳುಳ್ಳ ವರ್ಷವೆಂಬ ಉದರವನ್ನು, ದರ್ಬೆಯ ರೋಮವನ್ನು, ಅತ್ಯುಗ್ರ ಶಕ್ತಿಯನ್ನು ಪಡೆದ ಅನಾದಿ ಯಜ್ಞಪುರುಷನನ್ನು ನಮಿಸುವೆನು. ಭೂಮ್ಯಾಕಾಶಗಳ ಈ ಅವಕಾಶವನ್ನು, ಎಲ್ಲ ದಿಕ್ಕುಗಳನ್ನು ಶರೀರದಿಂದ ವ್ಯಾಪಿಸಿಕೊಂಡಿರುವವನು, ಸ್ತುತ್ಯನು, ಈಶನು, ಜಗದುತ್ಪತ್ತಿ ಕಾರಣನೂ ಆದ ಜನಾರ್ದನನನ್ನು ಯಾವಾಗಲೂ ವಂದಿಸುತ್ತೇನೆ. ಸುರಾಸುರರಿಂದ ಅಜೇಯನಾದರೂ ಅನಾದಿಯಾದರೂ ಜಯಕ್ಕಾಗಿ ಯುಗ ಯುಗದಲ್ಲಿಯೂ ತನ್ನ ಆದಿ ಶರೀರವನ್ನು ಸೃಜಿಸುವ ಪರಮೇಶ್ವರನಾದ ಯಜ್ಞಮೂರ್ತಿಯನ್ನು ಯಾವಾಗಲೂ ವಂದಿಸುತ್ತೇನೆ. ಉಗ್ರ ತೇಜನಾದ ಯಾರು ಜಯಕ್ಕಾಗಿ ಮಾಯಾಮಯವೂ ನಿರ್ಮಲವೂ ಆದ ಚಕ್ರವನ್ನು, ಅತಿ ಶುಭ್ರವಾದ ಶಂಖ ಶಾಂಘಾದಿಗಳನ್ನು ಧರಿಸಿದನೋ ಆ ಚತುರ್ಭುಜನಾದ ಯಜ್ಞಮೂರ್ತಿಯನ್ನು ಯಾವಾಗಲೂ ವಂದಿಸುತ್ತೇನೆ. ಯಾರು ಕೆಲವು ಸಂದರ್ಭಗಳಲ್ಲಿ 1000 ತಲೆಗಳನ್ನು ಧರಿಸುವನೋ, ಕೆಲವು ಸಂದರ್ಭಗಳಲ್ಲಿ ಪರ್ವತ ಸಮ ದೇಹನೋ, ಮತ್ತೆ ಕೆಲವು ಸಂದರ್ಭಗಳಲ್ಲಿ ತಾನೇ ತ್ರಸರೇಣು ಸಮಾನನೋ, ಆ ಯಜ್ಞಪುರುಷನನ್ನು
ನಮಸ್ಕರಿಸುತ್ತೇನೆ. ಯಾರು ಬ್ರಹ್ಮನಾಗಿ ಲೋಕವನ್ನು ಸಮಗ್ರವಾಗಿ ಸೃಜಿಸುವನೋ, ಯಾರು ರಕ್ಷಣೆಗಾಗಿ ಚಕ್ರಪಾಣಿಯಾದ ವಿಷ್ಣುವೋ, ನಾಶಕ್ಕಾಗಿ ಕಾಲಾಗ್ನಿ ಸಮಾನನಾದ ರುದ್ರನೋ, ಆ ಯಜ್ಞಪುರುಷನನ್ನು ನಮಸ್ಕರಿಸುತ್ತೇನೆ. ಸಂಸಾರ ಚಕ್ರ ಗಮನ ಕಾರ್ಯಕ್ಕಾಗಿ ಸರ್ವಗತನೂ ಪುರಾಣನೂ ಆದ ಯಾರನ್ನು ಪೂಜಿಸುವೆವೋ, ಯಾರು ಯೋಗಿಗಳ ಧ್ಯಾನ ಗೋಚರನೋ, ಅಪ್ರಮೇಯನಾದ ಆ ಯಜ್ಞಮೂರ್ತಿಗೆ ನಿತ್ಯವೂ ಪ್ರಣಾಮ ಮಾಡುತ್ತೇನೆ. ಯಾವಾಗ ಸ್ವದೇಹದಲ್ಲಿ ಸುದೃಶ್ಯವಾದ ನಿನ್ನ ತತ್ವಸ್ವರೂಪವನ್ನು ನೋಡಿ ಮನಸ್ಸಿಗೆ ತಂದುಕೊಂಡೆನೋ, ಆಗ ನೀನಲ್ಲದೆ ಬೇರಾವುದೂ ಇಲ್ಲವೆಂದು ನನಗೆ ಉಂಟಾದ ಸ್ಥಿರ ಬುದ್ಧಿಯು ವಿಶುದ್ಧ ಭಾವವನ್ನು ಉಂಟು ಮಾಡುತ್ತದೆ. ಹೀಗೆಂದು ಸ್ತುತಿಸಿದ ಅಶ್ವಶಿರರಾಜನ ಮುಂದೆ ಅಗ್ನಿಜ್ವಾಲೆಯಂತಹ ತೇಜಸ್ಸು ಉಂಟಾಯಿತು. ರಾಜನು ಮನಸ್ಸು ಮಾಡಿ ಅದರಲ್ಲಿ ಪ್ರವೇಶಿಸಿ ಯಜ್ಞಮೂರ್ತಿಯಲ್ಲಿ ಐಕ್ಯನಾದನು. ಇತಿ ಶ್ರೀ ವರಾಹಪುರಾಣೆ ಆದಿಕೃತ ವೃತ್ತಾಂತೆ ರೈಭ್ಯವಸುಚರಿತೆ ಕರ್ಮಜ ಮೋಕ್ಷ ನಾರಾಯಣ ಸ್ತೋತ್ರಯೋಃ ನಿರೂಪಣಂ ನಾಮ ಪಂಚಮೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 6ನೆಯ ಅಧ್ಯಾಯವಾದ ವಸು ರಾಜರ್ಷಿಯ ಧರ್ಮಾಸಕ್ತಿ, ವಸು ರಾಜರ್ಷಿಯ ಪುಂಡರೀಕಾಕ್ಷ ಪಾರಸ್ತೋತ್ರ, ವಸುರಾಜನ ದೇಹದಿಂದ ಉದಿಸಿದ ಧರ್ಮವ್ಯಾಧನು ಹೇಳಿದ ಜನ್ಮಾಂತರದ ಕತೆ, ಬೇಡನಿಗೆ ವಸುರಾಜನ ವರದಾನ, ವಸುವಿನ ಮುಕ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.